ತಮ್ಮ ಸದಭಿರುಚಿಯ ಸಿನಿಮಾಗಳ ಮೂಲಕ ಸದಾ ಹೊಸ್ತನ್ನು ಪ್ರಯೋಗ ಮಾಡುವಂಥ ನಟ ಅಜಯ್ ರಾವ್ ಅವರು ಸೊ ಇಲ್ಲಿ ತನಕ ನೋಡ್ಕೊಬಂದರೆ ಮೊನ್ನೆ ಅಷ್ಟೇ ಬಂದಂಥ ಯುದ್ಧಕಾಂಡ ತುಂಬ ದೊಡ್ಡ ಸಕ್ಸಸ್ಸನ್ನು ಪಡ್ಕೊಂಡಿದೆ, ಒಂದು ಒಳ್ಳೆಯ ವಿಮರ್ಶೆಯನ್ನು ಪಡ್ಕೊಂಡಿದೆ. ಈಗ ಮತ್ತೊಂದು ಸಿನಿಮಾ ಸೆಟ್ಟೇರಿರುವಂಥದ್ದು. ಸದ್ಯಕ್ಕೆ ನಾವು ಸಿನಿಮಾದ ಮುಹೂರ್ತ ಸಮಾರಂಭದಲ್ಲಿದ್ವಿ. ನಮ್ಮ ಜೊತೆ ಅಜಯ್ ರಾವ್ ಅವರು ಕೂಡ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ಸರ್ ಈಗಷ್ಟೇ ಒಂದು ಅವತಾರದಲ್ಲಿ ನೋಡಿದ್ವಿ, ಯಾಕೆಂದರೆ ಕೋರ್ಟ್ ಡ್ರಾಮಾದಲ್ಲಿ ಆ ಥರದೊಂದು ಬ್ಲ್ಯಾಕ್ ಒಂದು ಕಾಸ್ಟ್ಯೂಮಲ್ಲಿ ಅದ್ಭುತವಾದ ನಟನೆ ಮತ್ತು ಸಿನಿಮಾಗೆ ಸಿಕ್ಕಂಥ ವಿಮರ್ಶೆ ನಿಜಕ್ಕೂ ಕನ್ನಡಿಗರಿಗೆ ಖುಷಿ ಕೊಟ್ಟಂಥ ಸಿನಿಮಾ. ಸೊ ಈಗ ಮತ್ತೊಂದು ಅವತಾರ ಬೇರೆ ಥರದಲ್ಲಿ, ಇಲ್ಲಿ ತನಕ ನಿಮ್ಮನ್ನು ನೋಡಿಲ್ಲ ಈ ಅವತಾರದಲ್ಲಿ, ನಿಮಗೆ ಎಷ್ಟು ಎಕ್ಸೈಟ್ಮೆಂಟ್ ಕೊಡ್ತೀವಿ ಸಿನಿಮಾ ಅಂತ? ತುಂಬ ಎಕ್ಸೈಟ್ಮೆಂಟ್ ಇದೆ ಅಫ್ಕೋರ್ಸ್, ಬಿಕಾಸ್ ಅಂದರೆ ಫಸ್ಟ್ ಸರ್ಪ್ರೈಸ್ ನನಗಾಗಬೇಕು. ಒಬ್ಬ ಕಲಾವಿದನಿಗೆ ನಾನು ಆ್ಯಕ್ಟ್ ಮಾಡುವಂಥ ಟೈಮಲ್ಲಿ ನನಗೆ ಅಪಿಯರೆನ್ಸ್ ನೋಡಿದೆ ಫಸ್ಟ್ ನನಗೆ ಸರ್ಪ್ರೈಸಿಂಗ್ ಆದಾಗ ಅದು ಆಡಿಯನ್ಸಿಗೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಸರ್ಪ್ರೈಸಿಂಗ್ ಆಗಿರುತ್ತೆ. ಕತೆ ಹೇಳೋ ಟೈಮಲ್ಲಿ ಈ ಪ್ರಾಸೆಸ್ ಹಿಂಗಿರುತ್ತೆ ಅದಿರುತ್ತೆ ಎಲ್ಲ ಕೇಳಿರ್ತೀವಿ, ಅದು ಒಂದು ಎಕ್ಸೈಟ್ಮೆಂಟ್ ಇರುತ್ತೆ. ಆಮೇಲೆ ಅದು ಕಾರ್ಯರೂಪಕ್ಕೆ ಬಂದು ನಮ್ಮ ಮೇಲೆ ಅಪ್ಲೈ ಮಾಡಿದಾಗ ಒಂದು ಟೆಸ್ಟ್ ಅಂತ ಆದಾಗ ಅದು ನೋಡ್ಕೊಂಡಾಗ ವಾವ್ ಹೀಗೆಲ್ಲ ಇದೆ ಅಂತಂದಾಗ ನಮ್ಗೆ ಆ ಕ್ಯಾರೆಕ್ಟರ್ ಬಗ್ಗೆ ಜಾಸ್ತಿ ಅರ್ಥೈಸ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತೀವಿ ನಾವು. ವಿ ಸ್ಟಾರ್ಟ್ ಬಿಹೇವಿಂಗ್ ಲೈಕ್ ದ್ಯಾಟ್. ಸೊ ಆ ಗೆಟಪ್ಪು ಕಾಸ್ಟ್ಯೂಮ್ಸ್ ಅದು ನಮ್ಮನ್ನ ಹಂಗೆ ಆ್ಯಕ್ಟ್ ಮಾಡ್ಸೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಆಟೋಮೆಟಿಕ್ಲಿ. ಸೊ ಅದು ಏನು ಮಜಾ ಕೊಡುತ್ತೆ, ಏನು ಅದ್ರದ್ದು ರಿಸಲ್ಟ್ ಬರುತ್ತೆ ಅನ್ನೋದು ಆಲ್ರೆಡಿ ನಮಗೆ ಗೊತ್ತಿರೋದ್ರಿಂದ ಎಕ್ಸೈಟ್ಮೆಂಟ್ ಸರ್ಪ್ರೈಸಸ್ ನಮ್ಮಲ್ಲೇ ಜಾಸ್ತಿ ಬಟರ್ಫ್ಲೈಸ್ ಇರೋದ್ರಿಂದ ಅಫ್ಕೋರ್ಸ್ ಅದು ನಾಳೆ ದಿನ ಸಿನಿಮಾ ನೋಡಿದಂಥ ವ್ಯಕ್ತಿಗಳು ಇನ್ನೂ ದೊಡ್ಡ ಮಟ್ಟಿಗೆ ಎಕ್ಸೈಟ್ಮೆಂಟ್ ಇರುತ್ತೆ ಅಂತ ಅನ್ನೋ ಒಂದು ನಂಬಿಕೆ ಇದೆ ನನಗೆ. ಈ ಥರದೊಂದು ಲುಕ್ಕನ್ನು ಸ್ಕೆಚ್ ಮಾಡ್ಕೊಬಂದಾಗ ನಿರ್ದೇಶಕರು ಮೊದಲ ಬಾರಿಗೆ ಈ ಥರದೊಂದು ಬಾಳ್ ಲುಕ್ಕಲ್ಲಿ ಕಾಣಿಸ್ಕೋಬೇಕು ಅಂದಾಗ ನಿಮ್ಮ ಥಾಟ್ ಹೇಗಿತ್ತು, ಹೇಗೆ ಕಾಣಿಸ್ಬೋದು ಅಂತ ಅನಿಸುತ್ತೆ ನಿಮಗೆ ಅಂತ? ಇಲ್ಲ, ಅದ್ರ ಬಗ್ಗೆ ಏನು ಕಲ್ಪನೆ ಊಹೆ ಅಂತ ಏನು ಇರಲಿಲ್ಲ ನನಗೆ. ಇನ್ಫ್ಯಾಕ್ಟ್ ಅಂದರೆ ಈ ಥರ ಚರ್ಚೆ ಮಾಡೋ ಟೈಮಲ್ಲಿ ಅಂದರೆ ನಾನು ಕೂಡ ಭಾಗಿಯಾಗಿದೆ. ಅಂದರೆ ಏನಾದರೂ ಯೂನಿಕ್ನೆಸ್ ಬರಬೇಕು ಅನ್ನೋದು ಈ ಕಥೆಯಲ್ಲಿ, ಅಂದರೆ ಆ ಪಾಯಿಂಟ್ಸ್ಗಳು ಬರುತ್ತೆ ವೇರ್ ಆ ಥರದ್ದು ಬದಲಾವಣೆಗಳು ಕಾಣಿಸ್ಬೇಕು ಔಟ್ಲುಕ್ಸಲ್ಲಿ. ಸೊ ಅದರಲ್ಲಿ ನನ್ನ ಇನ್ಪುಟ್ಸು, ನನ್ನ ಸಜೆಷನ್ಸು, ಅವ್ರದ್ದು ಎಲ್ಲ ರೈಟರ್ದು ಎಲ್ಲದು ಸೇರಿ ಆಗಿರ್ತಕ್ಕಂಥದ್ದು. ಸೊ ಈ ಥರದ್ದು ಟ್ರೈ ಮಾಡೋಣ ಅಂತ ಚರ್ಚೆ ಆಗಿದ್ದು. ಸೊ ಆ ಪ್ರಾಸೆಸ್ನಲ್ಲಿ ಹೋಗಿರೋದ್ರಿಂದ ಏನಂತಾರೆ, ಐ ಹ್ಯಾವ್ ಸೀನ್ ದಟ್ ಪ್ರೊಸೆಸ್, ಆ ಟ್ರಾವೆಲಿಂಗ್ ಪ್ರಾಸೆಸ್. ಸೊ ಆ ಎಕ್ಸೈಟ್ಮೆಂಟ್ನಲ್ಲೇ ಟ್ರಾವೆಲ್ ಆಗಿದ್ದೀನಿ ಅಷ್ಟೇ. ಸರ್ ಹೊಸ ಪ್ರಯೋಗಕ್ಕೆ ಯಾವಾಗಲೂ ಮುಂದೆ ನಿಂತಿರ್ತೀರ, ಹೊಸ ಥರ ಸಿನಿಮಾಗಳು ಜಾನಸ್ಗಳು ಟಚ್ ಮಾಡ್ಕೊಬರ್ತೀರಾ. ಸೊ ಎಲ್ಲೋ ಒಂದು ಕಡೆ ನಮ್ಮ ಕಡೆಯಿಂದ ಪ್ರಯತ್ನ ಆಗ್ತಿದೆ, ಇಂಡಸ್ಟ್ರಿ ಕಡೆಯಿಂದ ಒಂದು ಸಪೋರ್ಟ್ ಸಿಗ್ತಿಲ್ಲ, ಜನ ಕೂಡ ಒಳ್ಳೆ ಸಿನಿಮಾಗೆ ಸಪೋರ್ಟ್ ಆಗಿ ನಿಲ್ತಾ ಇಲ್ಲ ಅಂತ ಬೇಸರ ಇದೆ ಅಂತ. ಯಾಕೆಂದರೆ ಯುದ್ಧಕಾಂಡ ನೋಡಿದಾಗೆ ತುಂಬ ಎಲ್ಲ ಥರದ ಆಡಿಯನ್ಸ್ ಒಪ್ಕೊಂಡಂಥ ಸಿನಿಮಾ ಅದು. ಬಟ್ ಎಲ್ಲೋ ಒಂದು ಕಡೆ ನಾವು ಅಂದ್ಕೊಂಡಷ್ಟು ನಿರೀಕ್ಷೆಯನ್ನು ಮುಟ್ಲಿಲ್ಲ ಸಿನಿಮಾ ಅಂತ ಒಂದು ಬೇಸರ ಇದೆ ಅಂತ. ಯಾವುದು ಯುದ್ಧಕಾಂಡ ಸಿನಿಮಾ ಮಾತ್ರ ಅಂತ ಹೇಳ್ತಾ ಇದ್ದೀರಾ? ಅಲ್ಲ, ಅದೇನಾಗುತ್ತೆ, ಒಂದೇ ಸಿನಿಮಾಗೆ ದಿಢೀರ್ ಅಂತ ಅಂದ್ಬಿಟ್ಟು ನಂಬಿಕೆ ಅನ್ನೋದು ಹುಟ್ಟಲ್ಲ. ಯಾವಾಗಲೂ ಹಂತವಾಗಿ ಬೆಳೆಯೋದು. ಯಾವಾಗಲೂ ಒಬ್ಬ ಹೀರೋ ಮಾರ್ಕೆಟ್ ಅಂತ ಏನು ಹೇಳ್ತಾರಲ್ಲ, ಸಿನಿಮಾ ಟು ಸಿನಿಮಾ ಬೆಳೆಯೋದು ಹೇಗೆ ಅಂತಂದರೆ, ನೀವು ಒಂದು ಸಿನಿಮಾ ಕೊಟ್ಟಾದ್ಮೇಲೆ ಮತ್ತೆ ನೀವು 4-5 ಸಿನಿಮಾ ಅವ್ರ ನಂಬಿಕೆ ಹುಸಿ ಮಾಡಿದಾಗ ಮತ್ತೆ ಅದು ಸ್ನೇಕ್ ಆ್ಯಂಡ್ ಲ್ಯಾಡರ್ ಥರ ವಾಪಸ್ ಹೋಗುವಂಥದ್ದು ಅದು. ಸೊ ಈಗ ಒಂದು ನಂಬಿಕೆ ಹುಟ್ಟಿರುತ್ತೆ. ಸೊ ಇಲ್ಲಿ ಈ ಮಟ್ಟಕ್ಕೆ ಬಂದಿರುತ್ತೆ. ನೆಕ್ಸ್ಟ್ ಒಂಚೂರು ಕೊಟ್ಟಾಗ ಅದೇನಾಗುತ್ತೆ, ಹೌದಪ್ಪ ಇವ್ನು ಹೇಳ್ತಾರದು ನಿಜ, ಪದೇ ಇವ್ನು ಹೇಳ್ತಾರದು ನಿಜ ಅನ್ನೋದು ಒಂದು ನಂಬಿಕೆ ಗ್ರಾಫ್ ಅನ್ನೋದು ಇನ್ಕ್ರೀಸ್ ಹಾಕೊಂಡು ಹೋದಾಗ ಅದು ಕನ್ಸ್ಟ್ರಕ್ಷನ್ ಲೆವೆಲ್, ಅಂದರೆ ಒಂದೊಂದೇ ಫ್ಲೋರ್. ಸೊ ಫೌಂಡೇಶನ್ ಈಗ ಹಾಕಿದ್ದೀನಿ ನಾನು, ಅಷ್ಟು ಗಟ್ಟಿಯಾದಂಥ ಫೌಂಡೇಶನ್ ಅನ್ನೋದು ಹಾಕಿದ್ದೀನಿ. ಈಗ ನಂಬಿಕೆ ಬಂದಿದೆ, ಹೌದು ಅಜಯ್ ಒಂದು ಒಳ್ಳೆ ಆ್ಯಕ್ಟರು, ಇವನು ಒಳ್ಳೆ ವಿಷಯಗಳನ್ನು ಹೇಳ್ತಾನೆ, ಇವನಿಂದ ಒಳ್ಳೆ ವಿಷಯಗಳನ್ನು ಹೇಳಿಸ್ಬೋದು, ಇದು ಆಡಿಯನ್ಸಿಗೆ ರೀಚ್ ಆಗುತ್ತೆ ಇವನ ಮುಖಾಂತರ ಹೇಳಿದರೆ. ಸೊ ಒಂದು ಟೂಲ್ ಆಗಿದ್ದೀನಿ, ಒಂದು ಮೀಡಿಯಾ ಕನ್ವರ್ಟ್ ಆಗಿದ್ದೀನಿ ನಾನು. ಸೊ ಇವಾಗ ರೈಟರ್ಸ್ ಆಗಲಿ ಪ್ರೊಡ್ಯೂಸರ್ಸ್ ಆಗಲಿ, ದೇ ಹ್ಯಾವ್ ಟು ಯೂಟಿಲೈಸ್ ಇಟ್ ಇನ್ ಪ್ರಾಪರ್ ವೇ. ಅದೇ ರೀತಿ ನಾನು ಅದೇ ಥರದ ಕಥೆಗಳನ್ನು ಆಯ್ಕೆ ಮಾಡ್ಕೋಬೇಕು. ಸೊ ಒನ್ ಆಫ್ಟರ್ ಒನ್ ಕನ್ಸಿಸ್ಟೆನ್ಸಿ ಅನ್ನೋದು ಕೊಟ್ಕೊಂಡು ಹೋದಾಗ ಆ ನಂಬಿಕೆ ಇನ್ಕ್ರೀಸ್ ಹಾಕ್ಕೊಂಡು ಹೋಗುವಂಥದ್ದು. ಸೊ ನೋಡಿರ್ತಕ್ಕಂಥ ಆಡಿಯನ್ಸ್ ಯಾರು ಕೂಡ ಚೆನ್ನಾಗಿಲ್ಲ ಅಂತ ಹೇಳಲಿಲ್ವಲ್ಲ, ಅದೇ ಗೆಲುವಲ್ವಾ. ಅವರಲ್ಲಿ ಒಂದು ನಂಬಿಕೆ ಹುಟ್ಟಿದ್ದ, ಪುಳಕ ಅನ್ನೋದು ಏನು ಹುಟ್ಟಿದ ನಂಬಿಕೆ ಅನ್ನೋದು, ಅದು ನನ್ನ ಗೆಲುವು. ಎಷ್ಟು ಮಟ್ಟದಲ್ಲಿ ನೋಡಿದ್ರು, ಎಷ್ಟು ಮಟ್ಟದ ನೋಡಲಿಲ್ಲ, ಏನು ದಾಖಲೆ ಮಾಡಿಲ್ಲ ಅನ್ನೋದಕ್ಕಿಂತ ಯುದ್ಧಕಾಂಡ ಗೆದ್ದಿದೆ, ಹಾಕಿದ ದುಡ್ಡು ವಾಪಸ್ ಬಂದಿದೆ, ಪ್ರಶಂಸೆ ಕೊಡುವಂಥ ರೀತಿ ಬದಲಾಗಿದೆ. ಎಲ್ಲೊಂದು ಕಡೆ ಯುದ್ಧಕಾಂಡ ನಿಮಗೆ ಸಿಕ್ಕಾಪಟ್ಟೆ ಆತ್ಮತೃಪ್ತಿ ಕೊಟ್ಟಂಥ ಸಿನಿಮಾನ ಅಂತ. ಯಾಕಂದರೆ ಥಿಯೇಟರ್ ನೋಡಿದೆ ಎಷ್ಟೋ ಜನ ಹೆಣ್ಮಕ್ಳು ಅಳ್ತಿರೋಂಥ ವೀಡಿಯೋಸ್ಗಳಿದೆ, ಸಿನಿಮಾ ನೋಡ್ಕೊಬಂದ ಅಂದರೆ ಆ ಒಂದು ಕೋಪ ಇದೆಯಲ್ಲ ಸಮಾಜದ ಮೇಲೆ, ಅದನ್ನು ಅವ್ರ ಮಾತುಗಳಲ್ಲಿ ನೋಡ್ತಾ ಇದ್ದೆ ಆ ವಿಮರ್ಶೆಗಳಲ್ಲಿ. ಸೊ ಎಷ್ಟು ಆತ್ಮತೃಪ್ತಿ ಕೊಡ್ತು ನಿಮಗೆ ಅಂತ? ತುಂಬ ಕೊಟ್ಟಿದೆ, ಅದನ್ನೇ ಹೇಳ್ತೀನಿ, ಅದೇ ನನ್ನ ಗೆಲುವು. ಇಲ್ಲಿ 1 ಕೋಟಿ ಇಡೋದಕ್ಕೂ ಅಲ್ಲಿ ಒಂದು ಪ್ರೇಕ್ಷಕ ಪ್ರಾಮಾಣಿಕವಾಗಿ ಅದಕ್ಕೆ ಕನೆಕ್ಟ್ ಆಗಿ ಭಾವುಕನಾಗಿ ಅದನ್ನು ಅಷ್ಟು ಅಪ್ಕೊಂಡು ಇಷ್ಟಪಟ್ಟು ಅದ್ರ ಬಗ್ಗೆ ವಿಮರ್ಶೆ ಅನ್ನೋದು ಹೇಳಿದಾಗ ಅದು ದುಡ್ಡಿಗಿಂತನೂ ದೊಡ್ಡ ಬೆಲೆ ಬಾಳುವಂಥದ್ದು. ಸೊ ಅದು ನನ್ನ ಗೆಲುವು. ಹಾಗಾಗಿ ನಾನು ಗೆದ್ದಿದ್ದೀನಿ, ಅದು ಖುಷಿ ಇದೆ ನನಗೆ ಅಫ್ಕೋರ್ಸ್.
ಸೊ ಒಳ್ಳೆ ಸಿನಿಮಾಗಳು ಬರ್ತಾ ಇದೆ. ಈಗ ಆ ಲೆಕ್ಕಾಚಾರದಲ್ಲಿ ನೋಡ್ಬೇಕಂದ್ರೆ ಹೊಸ ಥರ ಪ್ರಯೋಗ, ಹೊಸ ಥರ ಕಂಟೆಂಟ್ಗಳು ಬರ್ತದೆ. ಎಲ್ಲೋ ಒಂದು ಕಡೆ ಥಿಯೇಟರ್ ಸೆಟಪಲ್ಲಿ ಸಾಕಷ್ಟು ಎಡುತ್ತಾ ಇದೀವಿ ಅಂತ ಅನಿಸ್ತದೆ. ಯಾಕಂದರೆ ಈಗ ಬರ್ತಿರುವಂಥ ಒಂದಷ್ಟು ಸಿನಿಮಾಗಳು ದೊಡ್ಡ ಆರೋಪಣೆ ಅದು. ಈಗ ಮಾದೇವ್ ಆಗಲಿ, ಸಂಜು ಅಡ್ಸ್ಕಿತ್ ಆಗಲಿ, ನಿಮ್ಮ ಸಿನಿಮಾದಲ್ಲಿ ಒಂದಷ್ಟು ಸ್ಟಾರ್ಟ್ ಆಗಿತ್ತು ಅದು. ಯಾಕಂದರೆ ಒಳ್ಳೆ ಸೆಂಟ್ರ್ಗಳು ಸಿಗ್ತಾ ಇಲ್ಲ, ಮಲ್ಟಿಪ್ಲೆಕ್ಸ್ಗಳಲ್ಲಿ ಶೋಗಳು ಕ್ಯಾನ್ಸಲ್ ಮಾಡ್ತಿರೋದು, ಇದೆಲ್ಲ ನಡೀತಾ ಇತ್ತು. ಸೊ ಇದ್ರ ವಿರುದ್ಧ ಒಂದು ಸಂಘಟಿತ ಹೋರಾಟ ಇಂಡಸ್ಟ್ರಿ ಕಡೆಯಿಂದ ಆಗಬೇಕು ಅನಿಸ್ತಾ ಇದೆ. ಡೆಫಿನೆಟ್ಲಿ ಆಗಬೇಕು. ಅದಕ್ಕೆ ಸೂಕ್ತವಾದಂಥ ತಿಳುವಳಿಕೆ ಇರುವಂಥ ವ್ಯಕ್ತಿಗಳು, ಸಿನಿಮಾ ಪ್ರೊಡ್ಯೂಸ್ ಮಾಡುವಂಥ ವ್ಯಕ್ತಿಗಳು, ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾರು ರೆಗ್ಯುಲರಾಗಿ ಸಿನಿಮಾ ಪ್ರೊಡ್ಯೂಸ್ ಮಾಡ್ತಿದ್ದಾರೋ ಅಂಥ ವ್ಯಕ್ತಿಗಳಿಗೆ ಇದರದ ಅನುಭವ ಗೊತ್ತಿರುತ್ತೆ. ಸಿನಿಮಾ ಪ್ರೊಡ್ಯೂಸ್ ಮಾಡದೇ ಇರೋಂಥ ವ್ಯಕ್ತಿಗಳು ಅದನ್ನು ಕೂತ್ಕೊಂಡು ಮಾತಾಡಿ ಚರ್ಚೆ ಮಾಡಿದರೆ ಅದಕ್ಕೆ ಅರ್ಥ ಇಲ್ಲ. ರೆಗ್ಯುಲರಾಗಿ ಯಾರು ಸಿನಿಮಾ ಮಾಡ್ತಾ ಇದ್ದಾರೋ, ರೆಗ್ಯುಲರ್ ಸಿನಿಮಾ ಮಾಡೋವಂಥರಲ್ಲಿ ಯಾರು ತಿಳುವಳಿಕೆ ಇರೋಂಥ ವ್ಯಕ್ತಿಗಳು ಇದ್ದಾರೋ ಅವರೆಲ್ಲ ಕೂತ್ಕೊಂಡು ಇದಕ್ಕೆ ಚರ್ಚೆ ಮಾಡಿ ಅದಕ್ಕೊಂದು ಪರಿಹಾರ ಅನ್ನೋದು ಖಂಡಿತ ಬರಬೇಕಾಗಿದೆ. ಅದು ಬಂದರೆ ಡೆಫಿನೆಟ್ಲಿ ಅಲಾಂಗ್ ವಿತ್ ದಟ್ ಇಲ್ಲಿ ಕೂಡ ಪ್ಯಾರಲಿ ಮೇಕರ್ಸ್ ಒಳ್ಳೆ ಒಳ್ಳೆ ಕಂಟೆಂಟ್ ಸಿನಿಮಾಗಳನ್ನು ಮಾಡೋಕ್ಕೆ ತಯಾರಿ ಮಾಡಬೇಕು. ಅಂದರೆ ಎಲ್ಲ ಒಟ್ಟಿಗೆ ಆಗುವಂಥದ್ದು. ಅದು ಬರೀ ಚರ್ಚೆಗಳು ಆಗ್ಬಿಟ್ಟು ಆ ಥರ ಸಿನಿಮಾ ಬರದೇ ಇದ್ದಾಗ ಪ್ರಾಬ್ಲಮ್ ಆಗುತ್ತೆ. ಆ ಥರ ಸಿನಿಮಾಗಳು ಬರ್ತಾಯಿದೆ, ಈ ಥರ ಚರ್ಚೆ ಆಗಿ ಇದಕ್ಕೊಂದು ಪರಿಹಾರ ಸಿಕ್ಕಿಲ್ಲ ಅಂದರೂ ಪ್ರಾಬ್ಲಮ್. ಎರಡೂ ಪ್ಯಾರಲಿ ವಾಕ್ ಇನ್ ಹ್ಯಾಂಡ್ ಥರ ಆಗಬೇಕು.